ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಸೆಕೆಂಡ್ BSc ಥರ್ಡ್ ಸೆಮಿಸ್ಟ್ರಲ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ, ಅದು SCPನಲ್ಲಿ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನೀವು ಈಗ ಆಲ್ರೆಡಿ ಥರ್ಡ್ ಸೆಮ್ಮಲ್ಲಿದ್ದೀರಾ. ನಿಮಗೆ 4 ಯೂನಿಟ್ ಇರುತ್ತೆ ಕೆಮಿಸ್ಟ್ರಿನಲ್ಲಿ. ಸೊ 3ನೇ ಯೂನಿಟಲ್ಲಿ ನಿಮಗೆ 4ನೇ ಯೂನಿಟಲ್ಲಿ ಏನಿದೆ ಅಂತಂದರೆ ಆಲ್ಕೋಹಾಲ್ಸು, ಫಿನಾಲ್ಸ್ ಇದೆ. ಅದರದ್ದು ಆಲ್ರೆಡಿ ಎಲ್ಲೋ ವೀಡಿಯೋಸು ಅಲಾಂಗ್ ವಿತ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದೇ ಥರ ಯೂನಿಟ್ 3ಗೆ ಬಂತಂದರೆ ಯೂನಿಟ್ 3ನಲ್ಲಿ 3 ಸಬ್ ಟಾಪಿಕ್ಸ್ ಬರುತ್ತೆ. ಒಂದು ಥರ್ಮೋಡೈನಮಿಕ್ಸ್ ಇದೆ, 2ನೇದು ಕೆಟಾಲಿಸಿಸ್ ಇದೆ, 3ನೇದು ಸರ್ಫೇಸ್ ಕೆಮಿಸ್ಟ್ರಿ ಅಂತಿದೆ. ಸೊ ಆಲ್ರೆಡಿ ಥರ್ಮೋಡೈನಮಿಕ್ಸ್ದು ಕಂಪ್ಲೀಟ್ಲಿ ಎಲ್ಲ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ ಅಲಾಂಗ್ ವಿತ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಈಗ ಕೆಟಾಲಿಸಿಸ್ಸು ಶುರು ಮಾಡಿದ್ದೀನಿ. ಕೆಟಾಲಿಸಿಸಲ್ಲಿ ನಾನು ಇವತ್ತು ಮಾಡ್ತಾ ಇರುವಂಥದ್ದು 2ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ಥಿಯರೀಸ್ ಆಫ್ ಕೆಟಾಲಿಸಿಸ್ ಅಂತ. ಸೊ ಕೆಟಾಲಿಸಿಸ್ಗೆ 2 ಥಿಯರಿ, ದೇರ್ ಆರ್ ಮೆನಿ ಥಿಯರೀಸ್ ಆರ್ ದೇರ್. 2 ಥಿಯರಿ ನಿಮಗೆ ಅಥವಾ 3 ಥಿಯರಿ ನಿಮ್ಮ ಸಿಲೆಬಸ್ಗೆ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಯಾವ್ಯಾವುದು ಅಂದರೆ ದ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮೇಷನ್ ಥಿಯರಿ ಅಂತ ಹೇಳ್ತೀವಿ. ಇದು ಎಲಿಮೆಂಟ್ರಿ ಥಿಯರಿ ಅಂತ ಹೇಳಬೇಕು. ದಿಸ್ ಟ್ರೈ ಟು ಎಕ್ಸ್ಪ್ಲೈನ್ ವೈ ದ ರಿಯಾಕ್ಷನ್ ರೇಟ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ವೆನ್ ಯು ಯೂಸ್ ದಿ ಕೆಟಲಿಸ್ಟ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೆಲವೊಂದು ಥಿಯರಿಗಳಿದೆ. ಆ ಥಿಯರಿನ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದರಲ್ಲಿ ಒಂದು ಥಿಯರಿ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮೇಷನ್ ಥಿಯರಿ, ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ದ್ಯಾಟ್ ಲೀಡ್ಸ್ ಟು ದಿ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್ ವಿಚ್ ಮೇಕ್ಸ್ ದ ರಿಯಾಕ್ಷನ್ ಫಾಸ್ಟರ್. ಸೊ ಇದು ಯಾವುದನ್ನು ಹೇಳುತ್ತೆ ಅಂದರೆ ದ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮೇಷನ್ ಥಿಯರಿ ಏನು ಮಾಡುತ್ತೆ ಅಂದರೆ ಇಟ್ ಹೆಲ್ಪ್ ಹೌ ವಿ ಕ್ಯಾನ್ ಯೂಸ್ ದಿ ಹೋಮೋಜಿನಿಯಸ್ ಕೆಟಾಲಿಸಿಸ್. ದ ಥಿಯರಿ ಎಕ್ಸ್ಪ್ಲೈನ್ ದಿ ಮೆಕ್ಯಾನಿಸಮ್ ಆಫ್ ಹೋಮೋಜಿನಿಯಸ್ ಕೆಟಾಲಿಸಿಸ್. ಏಕೆ ನಿಮಗೆ ಹೋಮೋಜಿನಿಯಸ್ ಕೆಟಾಲಿಸಿಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಹೋಮೋಜಿನಿಯಸ್ ಕೆಟಾಲಿಸಿಸಲ್ಲಿ ಏನು ಮಾಡ್ತೀವಿ ಅಂತಂದರೆ ಯಾವುದೇ ಒಂದು ರಿಯಾಕ್ಷನ್ ಆಗಬೇಕಾದ್ರೆ ರಿಯಾಕ್ಟೆಂಟ್ಸ್ ಬೇಕು, ಮತ್ತು ರಿಯಾಕ್ಟೆಂಟ್ಸ್ ಏನು ಮಾಡ್ತಾರೆ, ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಸೊ ನಿಮ್ಮದು ರಿಯಾಕ್ಟೆಂಟ್ಸು ಮತ್ತು ಕೆಟಲಿಸ್ಟು ಎರಡೂ ಒಂದೇ ಫೇಸಲ್ಲಿದ್ದರೆ, ಎರಡೂ ಒಂದೇ ಸ್ಟೇಟಲ್ಲಿದ್ದರೆ ಆವಾಗ ಅಂಥದ್ದನ್ನು ನಾವೇನಂತ ಕರಿತೀವಿ, ಹೋಮೋಜಿನಿಯಸ್ ಕೆಟಾಲಿಸಿಸ್ ಅಂತ ಕರಿತೀವಿ. ಯೂಶಲಿ ಇದು ಗ್ಯಾಸ್ ಫೇಸು ಮತ್ತು ಸೊಲ್ಯೂಷನ್ ಫೇಸಲ್ಲಿ ಆಗುತ್ತೆ. ಹೋಮೋಜಿನಿಯಸ್ ಅಂದರೆ ನಿಮ್ಮದು ರಿಯಾಕ್ಟೆಂಟ್ ತೊಗೊಂಡಿದ್ದೀರಿ, 2 ರಿಯಾಕ್ಟೆಂಟು ಸಾಲಿಡಲ್ಲಿದೆ, ಮತ್ತು ನಿಮ್ಮದು ರಿಯಾಕ್ಟೆಂಟು ಸೊಲ್ಯೂಷನ್ ಫಾರ್ಮಲ್ಲಿದೆ, ಆರ್ ಗೇಷಿಯಸ್ ಫಾರ್ಮಲ್ಲಿದೆ. ಅದೇ ಥರ ಕೆಟಲಿಸ್ಟು ಏನಾಗಿದೆ, ಗೇಷಿಯಸ್ ಫಾರ್ಮಲ್ಲಿರುತ್ತೆ, ರಿಯಾಕ್ಟೆಂಟು ಗೇಷಿಯಸ್ ಫೇಮಲ್ಲಿರುತ್ತೆ, ಅಥವಾ ನಿಮ್ಮದು ಕೆಟಲಿಸ್ಟು ಸೊಲ್ಯೂಷನ್ ಫಾರ್ಮಲ್ಲಿರುತ್ತೆ. ಅದೇ ರೀತಿ ರಿಯಾಕ್ಟೆಂಟು ಸೊಲ್ಯೂಷನ್ ಫಾರ್ಮಲ್ಲಿದ್ದರೆ ಆವಾಗ ಏನಾಗುತ್ತೆ, ಫೇಸ್ ಆಫ್ ದಿ ರಿಯಾಕ್ಟೆಂಟ್ ಆ್ಯಂಡ್ ದಿ ಕೆಟಲಿಸ್ಟ್ ಸೇಮ್ ಇದೆ. ಹಂಗಾಗಿ ಏನಾಗುತ್ತೆ, ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಹೋಮೋಜಿನಿಯಸ್ ಕೆಟಾಲಿಸಿಸ್ ಅಂತ ನಾವು ಕರಿತೀವಿ. ಸೊ ಎಕ್ಸಾಂಪಲ್ಸ್ನ ನೀವು ನೋಡೋದಾದರೆ ಆಕ್ಸಿಡೇಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ ಟು ಸಲ್ಫರ್ ಟ್ರೈಆಕ್ಸೈಡ್ ಬೈ ಯೂಸಿಂಗ್ ನೈಟ್ರಿಕ್ ಆಕ್ಸೈಡ್ ಆಸ್ ಎ ಕೆಟಲಿಸ್ಟ್. ಸೊ ನಿಮಗೆ ಸಲ್ಫರ್ ಡೈಆಕ್ಸೈಡು ಗೇಷಿಯಸ್ ಫಾರ್ಮಲ್ಲಿದೆ, ಆಕ್ಸಿಜನ್ನು ಗೇಷಿಯಸ್ ಫಾರ್ಮಲ್ಲಿದೆ. ನಿಮ್ಮದು NO ಏನು ಕೆಟಲಿಸ್ಟಾಗಿ ಯೂಸ್ ಮಾಡ್ತಾ ಇದ್ದೀರಿ, ನೈಟ್ರಿಕ್ ಆಕ್ಸೈಡ್ ಅಂತ ಏನು ಕರಿತೀವಿ, ಅದೂ ಏನಾಗಿದೆ, ಗೇಷಿಯಸ್ ಫಾರ್ಮಲ್ಲಿದೆ. ರಿಯಾಕ್ಟೆಂಟ್ಸು ಮತ್ತು ಕೆಟಲಿಸ್ಟು ಗೇಷಿಯಸ್ ಫಾರ್ಮಲ್ಲಿದ್ದರೆ ಅಂಥ ಕೆಟಾಲಿಸಿಸ್ಗೆ ನಾವೇನಂತ ಕರಿತೀವಿ, ಹೋಮೋಜಿನಿಯಸ್ ಕೆಟಾಲಿಸಿಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಡಿಕಂಪೋಸಿಷನ್ ಆಫ್ ಅಸೆಟಾಲ್ಡಿಹೈಡ್ ವಿತ್ ದ ಅಯೋಡೀನ್ ಆಸ್ ಎ ಕೆಟಲಿಸ್ಟ್. ಇಲ್ಲಿ ಅಯೋಡೀನ್ ವೇಪರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಅದೇ ಥರ ನಿಮಗೆ ಅಸೆಟಾಲ್ಡಿಹೈಡ್ದು ವೇಪರ್ಸ್ ಯೂಸ್ ಮಾಡ್ತಾ ಇದ್ದೀವಿ. ರಿಯಾಕ್ಟೆಂಟು ಮತ್ತು ಕೆಟಲಿಸ್ಟು ಎಗೇನ್ ದೇ ಆರ್ ಇನ್ ದಿ ಸೇಮ್ ಫೇಸ್, ದೇ ಆರ್ ಎಗೇನ್ ಇನ್ ದಿ ಸೇಮ್ ಸ್ಟೇಟ್. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಫಾರ್ಮೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಮಾನಾಕ್ಸೈಡ್ ಮತ್ತು ಆಕ್ಸಿಜನ್ ಎರಡೂ ಕಂಬೈನ್ ಆದಾಗ ಇನ್ ಪ್ರೆಸೆನ್ಸ್ ಆಫ್ ನೈಟ್ರಿಕ್ ಆಕ್ಸೈಡ್ ನಿಮ್ಗೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಈ ರಿಯಾಕ್ಷನ್ನು ಏನಾಗುತ್ತೆ, ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಹೋಮೋಜಿನಿಯಸ್ ಕೆಟಾಲಿಸಿಸ್. ನಿಮ್ಮದು ರಿಯಾಕ್ಟೆಂಟ್ ಕಾರ್ಬನ್ ಮಾನಾಕ್ಸೈಡು ಮತ್ತು ಆಕ್ಸಿಜನ್ ಇದೆ, ದೇ ಆರ್ ಇನ್ ಎ ಗೇಷಿಯಸ್ ಫೇಸ್. ಅದೇ ಥರ ನೈಟ್ರಿಕ್ ಆಕ್ಸೈಡ್ ಇಸ್ ಆಲ್ಸೋ ಇನ್ ಎ ಗೇಷಿಯಸ್ ಫೇಸ್. ಸೊ ಇಂಥದಕ್ಕೆ ನಾವೇನಂತ ಕರಿತೀವಿ ಅಂದರೆ ಹೋಮೋಜಿನಿಯಸ್ ಕೆಟಾಲಿಸಿಸ್ ಅಂತೀವಿ. ಗೇಷಿಯಸ್ ಫೇಸಲ್ಲಿ ಇದು ಆಗುವಂಥದ್ದು. ಈ ಥರ ಇರೋವಂಥದ್ದಕ್ಕೆ ನಾವೇನಂತ ಕರಿತೀವಿ, ಹೋಮೋಜಿನಿಯಸ್ ಕೆಟಾಲಿಸಿಸ್ ಅಂತ ಕರಿತೀವಿ. ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ದಿ ಕೇಸ್ ಆಫ್ ಏನಾಗಿರುತ್ತೆ, ನಿಮ್ಮ ರಿಯಾಕ್ಟೆಂಟು ಅಥವಾ ಕೆಟಲಿಸ್ಟು ಐದರ್ ಇನ್ ದಿ ಗೇಷಿಯಸ್ ಫಾರ್ಮಲ್ಲಿರುತ್ತೆ, ಆರ್ ಇನ್ ಸೊಲ್ಯೂಷನ್ ಇರುತ್ತೆ. ಅಂಥವು ಇದನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು.
ಸೊ ಈಗ ಥಿಯರಿಗೆ ಬರೋಣ. ದಿಸ್ ಥಿಯರಿ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಿ ಹೊಮೋಜಿನಿಯಸ್ ಕೆಟಾಲಿಸಿಸ್ ಹೇಗೆ ವರ್ಕ್ ಆಗುತ್ತೆ, ವಾಟ್ ಇಸ್ ದ ಮೆಕ್ಯಾನಿಸಮ್ ಆಫ್ ಹೊಮೋಜಿನಿಯಸ್ ಕೆಟಾಲಿಸಿಸ್. ನಿಮಗೆ ಹೊಮೋಜಿನಿಯಸ್ ಕೆಟಾಲಿಸಿಸ್ ಅಂದರೆ ಏನು ಅಂತ ಗೊತ್ತಾಗಿದೆ. ರಿಯಾಕ್ಟೆಂಟ್ ಇದೆ ಮತ್ತು ಕೆಟಲಿಸ್ಟ್ ಇದೆ, ಎರಡು ಏನಾಗಿರುತ್ತೆ ಒಂದೇ ಫೇಸಲ್ಲಿ ಇರುತ್ತೆ. ಆವಾಗ ಏನಾಗುತ್ತೆ, ರಿಯಾಕ್ಷನ್ ರೇಟು ಫಾಸ್ಟಾಗಿ ಆಗುತ್ತೆ. ಯಾಕಾಗುತ್ತೆ, ಹೆಂಗಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇರೋವಂಥ ಥಿಯರಿಗೆ ನಾವೇನಂತ ಕರಿತೀವಿ, ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮೇಷನ್ ಥಿಯರಿ ಅಂತ ಹೇಳ್ತೀವಿ. ಈ ಥಿಯರಿ ಪ್ರಕಾರ ಫಸ್ಟ್ ಏನು ಮಾಡುತ್ತೆ ಅಂದರೆ, ಕೆಟಲಿಸ್ಟ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಒನ್ ಆಫ್ ದಿ ರಿಯಾಕ್ಟೆಂಟ್ಸ್. ಸೊ ನಿಮಗೆ ರಿಯಾಕ್ಷನ್ ಆಗಬೇಕು ಅಂದರೆ ರಿಯಾಕ್ಟೆಂಟ್ ಬೇಕು. ರಿಯಾಕ್ಟೆಂಟು ಸೇಮ್ ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು. ಸೊ ಆ ರಿಯಾಕ್ಟೆಂಟ್ ಜೊತೆಗೆ ಏನು ಮಾಡುತ್ತೆ, ಅಕಸ್ಮಾತ್ ಬೇರೆ ಬೇರೆ ಇತ್ತು ಅಂದರೆ ಆ ರಿಯಾಕ್ಟೆಂಟ್ ಜೊತೆಗೆ ಏನು ಮಾಡುತ್ತೆ, ಕೆಟಲಿಸ್ಟ್ ಎರಡು ರಿಯಾಕ್ಟೆಂಟ್ ಇದ್ದರೆ ಒಂದು ರಿಯಾಕ್ಟೆಂಟ್ ಜೊತೆಗೆ ಕೆಟಲಿಸ್ಟು ರಿಯಾಕ್ಟ್ ಮಾಡುತ್ತೆ, ಇಂಟ್ರ್ಯಾಕ್ಟ್ ಮಾಡುತ್ತೆ. ರಿಯಾಕ್ಟ್ ಮಾಡಿದ್ಮೇಲೆ ಅದು ಇಂಟರ್ಮೀಡಿಯೇಟ್ನ ಒಂದು ಕಾಂಪೌಂಡ್ನ ಫಾರ್ಮೇಷನ್ ಮಾಡುತ್ತೆ. ದಟ್ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಈಸ್ ಹೈಲಿ ರಿಯಾಕ್ಟಿವ್. ಹಾಗಾಗಿ ಏನಾಗುತ್ತೆ ಅಂತಂದರೆ ಇಮಿಡಿಯೇಟ್ಲಿ ಡಿಕಂಪೋಸ್ ಆಗುತ್ತೆ, ಇಮಿಡಿಯೇಟ್ಲಿ ಇಟ್ ಗೆಟ್ ಕನ್ವರ್ಟೆಡ್, ಇಮಿಡಿಯೇಟ್ಲಿ ಇಟ್ ಗೋಯಿಂಗ್ ಟು ಕಂಬೈನ್ ವಿತ್ ಅದರ್ ರಿಯಾಕ್ಟೆಂಟ್ ಟು ಫಾರ್ಮ್ ದಿ ಪ್ರಾಡಕ್ಟ್. ದ ಕೆಟಲಿಸ್ಟ್ ಮತ್ತೆ ಏನಾಗುತ್ತೆ, ರೀಜನ್ರೇಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ನೀವು ಈ ಈಕ್ವೇಷನ್ನ ತೊಗೊಂಡ್ರೆ ಎ ಅಂತ ಒಂದು ರಿಯಾಕ್ಟೆಂಟ್ ಇದೆ, ಬಿ ಅಂತ ಒಂದು ರಿಯಾಕ್ಟೆಂಟ್ ಇದೆ. ಎ ಮತ್ತು ಬಿ ಎರಡು ಒಂದೇ ಫಾರ್ಮಲ್ಲಿದೆ. ಅದು ಏನು ಮಾಡ್ತಾ ಇದೆ, ಕಂಬೈನ್ ಆಗಿ ನಿಮಗೆ ಎ ಬಿ ಕೊಡ್ತಿದೆ ಅಂತ ಇಟ್ಕೊಳ್ಳೋಣ. ಇದು ನಿಮಗೆ ಓವರ್ ಆಲ್ ರಿಯಾಕ್ಷನ್ ಎ ಬಿ ಅನ್ನೋಂಥದ್ದು ಪ್ರಾಡಕ್ಟ್. ಸೊ ಈಗ ಈ ಅಕಾರ್ಡಿಂಗ್ ಟು ದಿಸ್ ಥಿಯರಿ ಏನು ಮಾಡುತ್ತೆ, ಒನ್ ಆಫ್ ದಿ ರಿಯಾಕ್ಟೆಂಟ್ಸ್ ಎ ಮತ್ತು ಬಿ ಅನ್ನೋದು ರಿಯಾಕ್ಟೆಂಟ್. ಎ ಅಥವಾ ಬಿ ಏನು ಮಾಡುತ್ತೆ, ಸಿ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ವಾಟ್ ಈಸ್ ಇವ ಸಿ ಈಸ್ ಎ ಕೆಟಲಿಸ್ಟ್. ಆ ಕೆಟಲಿಸ್ಟ್ ಜೊತೆಗೆ ಅದು ರಿಯಾಕ್ಟ್ ಮಾಡುತ್ತೆ. ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಕೆಟಲಿಸ್ಟು ಮತ್ತು ಒನ್ ಆಫ್ ದಿ ರಿಯಾಕ್ಟೆಂಟ್ ಕಂಬೈನ್ ಆಗಿ ಇಂಟರ್ಮೀಡಿಯೇಟ್ ಕಾಂಪೌಂಡ್ನ ನಿಮಗೆ ಫಾರ್ಮೇಷನ್ ಮಾಡುತ್ತೆ, ವಿಚ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಸಿ. ದಟ್ ಎ ಸಿ ವಿಲ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅನದರ್ ರಿಯಾಕ್ಟೆಂಟ್ ಟು ಫಾರ್ಮ್ ದಿ ಪ್ರಾಡಕ್ಟ್. ಆ್ಯಂಡ್ ಕೆಟಲಿಸ್ಟ್ ವಿಲ್ ಬಿ ರೀಜನರೇಟೆಡ್. ಸೊ ಈ ಪ್ರೋಸೆಸ್ ಈ ಥರ ಆದಾಗ ನನಗೇನಾಗುತ್ತೆ, ಫಾಸ್ಟಾಗಿ ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಈಗ ಮೊದಲನೇ ರಿಯಾಕ್ಷನ್ ತೊಗೊಂಡ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ಕೆಟಲೈಸ್ನ ಮಾಡಿಲ್ಲ. ಕೆಟಲೈಸ್ಡ್ ರಿಯಾಕ್ಷನ್ ಅಲ್ಲ, ಅಲ್ಲಿ ಯಾವುದೇ ರೀತಿಯಾದಂಥ ಕೆಟಲಿಸ್ಟ್ ಯೂಸ್ ಮಾಡಿಲ್ಲ. ಆದರೆ ಈಕ್ವೇಷನ್ 3 ಮತ್ತು 2 ಮತ್ತು 3 ತೊಗೊಂಡ್ರೆ ಅಲ್ಲೇನಾಗ್ತಾ ಇದೆ, ಕೆಟಲಿಸ್ಟ್ ಇನ್ವಾಲ್ವ್ ಆಗ್ತಿದೆ. ಸೊ ನಿಮ್ಗೇನಾಗುತ್ತೆ, ಕೆಟಲಿಸ್ಟ್ ಇನ್ವಾಲ್ವ್ ಆದರೆ ಎನರ್ಜಿ ಆಫ್ ಆ್ಯಕ್ಟಿವೇಷನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಎನರ್ಜಿ ಆಫ್ ಆ್ಯಕ್ಟಿವೇಷನ್ ಡಿಕ್ರೀಸ್ ಆಯಿತು ಅಂದರೆ ರೇಟ್ ಆಫ್ ದಿ ರಿಯಾಕ್ಷನ್ ನಿಮಗೆ ಫಾಸ್ಟಾಗಿ ಆಗುತ್ತೆ. ಅಕಸ್ಮಾತ್ ನೀವು ಕೆಟಲಿಸ್ಟ್ನೇ ಯೂಸ್ ಮಾಡಲಿಲ್ಲ ಅಂದರೆ ಎನರ್ಜಿ ಆಫ್ ಆ್ಯಕ್ಟಿವೇಷನ್ ಏನಾಗುತ್ತೆ, ಹೈ ಆಗುತ್ತೆ. ಅದನ್ನು ಯಾವ ರೀತಿ ನಾವು ನೋಡ್ಕೋಬೋದು ಅಂದರೆ, ಸೊ ವೆನ್ ಯು ಕನ್ಸಿಡರ್ ದಿ ಗ್ರಾಫ್ ಪ್ರೋಗ್ರೆಸ್ ಆಫ್ ದಿ ರಿಯಾಕ್ಷನ್ ವರ್ಸಸ್ ಎನರ್ಜಿ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಿದೆ, ಅಕಾರ್ಡಿಂಗ್ ಟು ಕೊಲ್ಯೂಷನ್ ಥಿಯರಿ ರಿಯಾಕ್ಟೆಂಟ್ಸ್ ಏನಾಗುತ್ತೆ, ದೇ ಗೋಯಿಂಗ್ ಟು ಬಂಬಾರ್ಡ್ ವಿತ್ ಈಚ್ ಅದರ್, ದೇ ಗೋಯಿಂಗ್ ಟು ಕೊಲೈಡ್ ವಿತ್ ಈಚ್ ಅದರ್, ಆ್ಯಂಡ್ ದೇ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಎನರ್ಜಿ. ಆ್ಯಂಡ್ ದಟ್ ಎನರ್ಜಿ, ಹೈ ಎನರ್ಜಿ ಇರೋ ಅಂಥದಕ್ಕೆ ಅಂಥ ಸ್ಟೇಟ್ಗೆ ಏನಂತ ಕರಿತೀವಿ ನಾವು, ಆ್ಯಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಆ ಆ್ಯಕ್ಟಿವೇಟೆಡ್ ಕಾಂಪ್ಲೆಕ್ಸ್ ರೀಚ್ ಆದಮೇಲೆ ಅಗೇನ್ ದೇ ಗೋಯಿಂಗ್ ಟು ಫಾರ್ಮ್ ದಿ ಪ್ರಾಡಕ್ಟ್. ದಿಸ್ ಇಸ್ ಅ ಜನರಲ್ ರಿಯಾಕ್ಷನ್ ವಿತೌಟ್ ಯೂಸಿಂಗ್ ಎ ಕೆಟಲಿಸ್ಟ್ ಆಗ್ತಾ ಇರೋದು. ಆದರೆ ಕೆಟಲಿಸ್ಟ್ ಏನಾದರೂ ಯೂಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಆ್ಯಕ್ಟಿವೇಷನ್ ಎನರ್ಜಿ ಏನಿದೆಯಲ್ಲ ಅದು ಡಿಕ್ರೀಸ್ ಆಗುತ್ತೆ. ಸೊ ಏನಾಗುತ್ತೆ, ನಿಮಗೆ ಪಾತ್ ಅಂದರೆ ನಿಮ್ಮ ಮಾಲಿಕ್ಯೂಲ್ಸು ಎಲ್ಲನೂ ಹೈಯೆಸ್ಟ್ ಎನರ್ಜಿ ಆಗೋ ತನಕ ಏನು ಮಾಡುತ್ತೆ, ಆ ಎನರ್ಜಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ವೆನ್ ಯು ಯೂಸ್ ಎ ಕೆಟಲಿಸ್ಟ್. ನೋಡಿ ಇದು ಏನಿದೆಯಲ್ಲ, ಈ ಪಾತ್ ಏನಿದೆಯಲ್ಲ, ದಿಸ್ ಪಾತ್ ಈಸ್ ಅನ್ಕೆಟಲೈಸ್ಡ್ ಇದ್ದರೆ, ಈ ಪಾತ್ ಏನಾಗ್ತಾ ಇದೆ, ಕೆಟಲೈಸ್ಡ್ ಇದ್ದರೆ ಈ ಪಾತ್ ಆಗ್ತಾ ಇದೆ. ಸೊ ಎನರ್ಜಿ ಆಫ್ ಆ್ಯಕ್ಟಿವೇಷನ್ ಏನಾಗುತ್ತೆ, ಇಫ್ ಯು ಯೂಸ್ ಎ ಕೆಟಲಿಸ್ಟ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಎನರ್ಜಿ ಆಫ್ ಆ್ಯಕ್ಟಿವೇಷನ್ ಡಿಕ್ರೀಸ್ ಆಯಿತು ಅಂದರೆ ರಿಯಾಕ್ಟೆಂಟು ಫಾಸ್ಟಾಗಿ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ರೇಟ್ ಆಫ್ ದಿ ರಿಯಾಕ್ಷನ್ನು ಇನ್ಕ್ರೀಸ್ ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಸೊ ಫಸ್ಟ್ ಏನು ಮಾಡುತ್ತೆ, ನಿಮ್ಮದು ರಿಯಾಕ್ಟೆಂಟ್ ಇದೆ, ಎರಡು ರಿಯಾಕ್ಟೆಂಟ್ ಇದೆ. ಆ ರಿಯಾಕ್ಟೆಂಟು ಮತ್ತು ನಿಮ್ಮದು ಕೆಟಲಿಸ್ಟು ಎರಡು ಒಂದೇ ಫೇಸಲ್ಲಿದೆ. ಅದಕ್ಕೆ ನಾವೇನಂತ ಕರಿತೀವಿ, ಹೊಮೋಜಿನಿಯಸ್ ಕೆಟಾಲಿಸಿಸ್ ಅಂತ ಕರಿತೀವಿ. ಈ ಹೊಮೋಜಿನಿಯಸ್ ಕೆಟಾಲಿಸಿಸ್ ಇರುವಂಥ ರಿಯಾಕ್ಷನ್ ಏನಿದೆಯಲ್ಲ, ಆ ರಿಯಾಕ್ಷನ್ ಹೇಗಾಗುತ್ತೆ ಅಂದರೆ, ಈ ಕೆಟಲಿಸ್ಟ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಎನಿ ಒನ್ ಆಫ್ ದಿ ರಿಯಾಕ್ಟೆಂಟ್ಸ್. ಯಾವ್ದಾದ್ರು ಒಂದು ರಿಯಾಕ್ಟೆಂಟ್ ಜೊತೆಗೆ ಫಸ್ಟು ಕೆಟಲಿಸ್ಟು ರಿಯಾಕ್ಟ್ ಆಗಿ ಅದೊಂದು ಇಂಟರ್ಮೀಡಿಯೇಟ್ ಫಾರ್ಮೇಷನ್ನ ಕೊಡುತ್ತೆ. ಆ ಇಂಟರ್ಮೀಡಿಯೇಟ್ ಏನಾಗಿದೆ ಅಂತಂದರೆ ಹೈಲಿ ಅನ್ಸ್ಟೇಬಲ್ ಇದೆ. ಇಮಿಡಿಯೇಟ್ಲಿ ಏನಾಗುತ್ತೆ, ಇಟ್ ಗೆಟ್ ಕನ್ವರ್ಟೆಡ್, ಇಟ್ ಗೋಯಿಂಗ್ ಟು ಕಂಬೈನ್, ಇಟ್ ಗೋಯಿಂಗ್ ಟು ಡಿಕಂಪೋಸ್ ಇಂಟು ಎ ಸ್ಟೇಬಲ್ ಮಾಲಿಕ್ಯೂಲ್. ಅವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ, ಅಲಾಂಗ್ ವಿತ್ ದ ಕೆಟಲಿಸ್ಟ್ ರೀಜನ್ರೇಟ್ ಆಗುತ್ತೆ. ಸೊ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಸಲ್ಫರ್ ಟ್ರೈಆಕ್ಸೈಡ್ ಫಾರ್ಮೇಷನ್ ಯೂಸಿಂಗ್ ಎ ನೈಟ್ರಿಕ್ ಆಕ್ಸೈಡ್ ಅಸ್ ಅ ಕೆಟಲಿಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಫಸ್ಟ್ ಏನು ಮಾಡುತ್ತೆ ಅಂದರೆ,
ಎರಡು ರಿಯಾಕ್ಟೆಂಟ್ ಇದೆ, ಒಂದು ಸಲ್ಫರ್ ಡೈಆಕ್ಸೈಡ್ ಇದೆ, ಇನ್ನೊಂದು ಆಕ್ಸಿಜನ್ ಇದೆ. ಸೊ ಎರಡರ ಜೊತೆಗೆ ಯಾವುದ್ರ ಜೊತೆಗೆ ಬೇಕಾದ್ರೂ ನಿಮ್ಮದು NO ಏನು ಮಾಡ್ಬೋದು, ರಿಯಾಕ್ಟ್ ಆಗ್ಬೋದು, ವಿಚ್ ಇಸ್ ಎ ಕೆಟಲಿಸ್ಟ್. ಆ NO ಏನು ಮಾಡುತ್ತೆ, ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ನಿಮ್ಗೆ ಏನಾಗುತ್ತೆ, NO2 ಕೊಡುತ್ತೆ, ವಿಚ್ ಇಸ್ ಅನ್ ಇಂಟರ್ಮೀಡಿಯೇಟ್ ಕಾಂಪೌಂಡ್. That NO2 when made to react with another reactant which is left, that is sulfur dioxide, ಅವಾಗ ಏನಾಗುತ್ತೆ, ಸಲ್ಫರ್ ಟ್ರೈಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಅಲಾಂಗ್ ವಿತ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಕೆಟಲಿಸ್ಟ್ ಏನಾಗಿದೆಯಲ್ಲ, ಆ ಕೆಟಲಿಸ್ಟ್ ಏನಾಗುತ್ತೆ, ರೀಜನರೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ಏನಾಗುತ್ತೆ, ನಿಮಗೆ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ದಟ್ ಲೀಡ್ಸ್ ಟು ದಿ ಫಾರ್ಮೇಷನ್ ಆಫ್ ದಿ ಪ್ರಾಡಕ್ಟ್ ಈಸಿಯರ್, ಬೇಗ ಆಗುತ್ತೆ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೀವು ತಗೊಳ್ಳೋದಾದರೆ, ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫರ್ ಟ್ರೈಆಕ್ಸೈಡ್. ಸೊ ಅದೇನು ಮಾಡುತ್ತೆ, NO ಜೊತೆ ರಿಯಾಕ್ಟ್ ಮಾಡುತ್ತೆ, ಆಕ್ಸಿಜನ್ನು NO2 ಕೊಡುತ್ತೆ, ವಿಚ್ ಇಸ್ ಅನ್ ಇಂಟರ್ಮೀಡಿಯೇಟ್. ಸೊ NO will first react with oxygen to form the NO2. That NO2 will react with SO2, which is a second reactant to form the product SO3. NO ಏನಾಗುತ್ತೆ, ರೀಜನ್ರೇಟ್ ಆಗುತ್ತೆ. ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್, ಅಲ್ಲೂ ನಮಗೇನಾಗುತ್ತೆ, ಕೆಟಲಿಸ್ಟ್ NO ಯೂಸ್ ಮಾಡಿರ್ತೀವಿ. ದಿಸ್ ದ ವೇ ಯು ಆರ್ ಗೋಯಿಂಗ್ ಟು ಕನ್ವರ್ಟ್. ಈ ರೀತಿಯಾಗಿ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗುತ್ತೆ. ನಿಮ್ಮದು ಒನ್ ಆಫ್ ದಿ ರಿಯಾಕ್ಟೆಂಟ್ ಏನಾಗುತ್ತೆ, ಕೆಟಲಿಸ್ಟ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟೆಂಟು ಕೆಟಲಿಸ್ಟು ರಿಯಾಕ್ಟ್ ಆದಾಗ ನಿಮ್ಗೆ ಏನಾಗುತ್ತೆ, ಒಂದು ಇಂಟರ್ಮೀಡಿಯೇಟ್ ಬರುತ್ತೆ. ಆ ಇಂಟರ್ಮೀಡಿಯೇಟ್ ಏನು ಮಾಡುತ್ತೆ, ಇನ್ನೊಂದು ಕಾಂಪೌಂಡ್ ಜೊತೆಗೆ, ಇನ್ನೊಂದು ರಿಯಾಕ್ಟೆಂಟ್ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ನ್ಯೂ ಪ್ರಾಡಕ್ಟ್ ಫಾರ್ಮೇಷನ್ ಆಗುತ್ತೆ. ಜೊತೆಗೆ ನಿಮ್ಮದು ಕೆಟಲಿಸ್ಟ್ ಏನಾಗುತ್ತೆ, ರೀಜನ್ರೇಟ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಎನರ್ಜಿ ಆಫ್ ಆ್ಯಕ್ಟಿವೇಶನ್ ಡಿಕ್ರೀಸ್ ಆಯಿತು ಅಂದರೆ ದ ಟೈಮ್ ಟೇಕನ್ ಬೈ ದಿ ರಿಯಾಕ್ಟೆಂಟ್ಸ್ ಟು ಗೆಟ್ ಕನ್ವರ್ಟೆಡ್ ಇನ್ ಟು ಎ ಪ್ರಾಡಕ್ಟ್ ಏನಾಗುತ್ತೆ, ಈಸಿ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ. ಹಾಗಾಗಿ ರೇಟ್ ಆಫ್ ದಿ ರಿಯಾಕ್ಷನ್ನು ಇನ್ಕ್ರೀಸ್ ಆಗುತ್ತೆ. ಸೊ ಈ ಥಿಯರಿ ಏನು ಎಕ್ಸ್ಪ್ಲೈನ್ ಮಾಡ್ತು, how only the homogeneous catalysis can be explained. It going to explain the mechanism of homogeneous catalysis ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಈ ಥಿಯರಿನ ನಾವು ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.